ಪ್ರೈಸ್ ಲಾರ್ಡ್. ದೇವರ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ಯೆರೆಮೀಯ 39ನೇ ಅಧ್ಯಾಯ 18ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ನೀನು ನನ್ನಲ್ಲಿ ಭರವಸವಿಟ್ಟ ಕಾರಣ ನಿನ್ನನ್ನು ರಕ್ಷಿಸೇ ರಕ್ಷಿಸುವೆನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ನಾವು ಇವತ್ತು ದೇವರಲ್ಲಿ ಭರವಸೆ ಇಡುವಾಗ ದೇವರು ನಮ್ಮನ್ನ ಏನ್ ಮಾಡುವವರಾಗಿದ್ದಾರೆ, ರಕ್ಷಣೆಯಲ್ಲಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಇವತ್ತು ಅನೇಕ ಒಂದು ಉಪದ್ರವಗಳು ನಮ್ಮ ಜೀವಿತಗಳಲ್ಲಿ ಕ್ರಿಯೆ ಮಾಡುತ್ತೆ. ಅಂದ್ರೆ ಅನೇಕ ವಿಧವಾದ ಶೈತಾನನ ಖಡ್ಗಗಳು ನಮ್ಮ ಜೀವಿತದಲ್ಲಿ ನಮ್ಮ ವಿರೋಧವಾಗಿ ಬರ್ತಾ ಇರುತ್ತೆ. ಆದರೆ ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ, ಮಗನೇ ಮಗಳೇ, ನೀನು ನನ್ನಲ್ಲಿ ಭರವಸೆ ಇಟ್ಟ ಕಾರಣ, ನೀನು ನನ್ನಲ್ಲಿ ನಂಬಿಕೆ ಇಟ್ಟ ಕಾರಣ ನಾನು ನಿನ್ನನ್ನು ಏನ್ ಮಾಡ್ತೇನೆ, ಎಲ್ಲ ವಿಧವಾದ ಖಡ್ಗದ ಬಾಯಿಂದ ತಪ್ಪಿಸಿ ನಿನ್ನ ನಡೆಸ್ತೇನೆ ಎಂದು ದೇವರು ಇಲ್ಲಿ ನಮ್ಮನ್ನು ನೋಡಿ ಹೇಳುವವರಾಗಿದ್ದಾರೆ. ಸೈತಾನ ನಮ್ಮ ವಿರೋಧವಾಗಿ ಅನೇಕ ಒಂದು ಖಡ್ಗಗಳನ್ನ ಕೊಂಡು ಬರ್ತಾನೆ, ಅನೇಕ ಉಪದ್ರವಗಳನ್ನ ಕೊಂಡು ಬರ್ತಾನೆ. ಆದರೆ ನಾವು ಇವತ್ತು ದೇವರಲ್ಲಿ ನಂಬಿಕೆ ಇರುವಾಗ, ದೇವರಲ್ಲಿ ಭರವಸೆಯಲ್ಲಿ ನಾವು ದೃಢವಾಗಿರುವಾಗ ದೇವರು ನಮ್ಮನ್ನ ಎಲ್ಲ ವಿಧವಾದ ಸೈತಾನನ ತಂತ್ರಗಳಿಂದ, ಸೈತಾನನ ಖಡ್ಗದ ಬಾಯಿಗಳಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಮ್ಮನ್ನ ನಡೆಸ್ತಾರೆ. ದೇವರು ನಮ್ಮನ್ನ ರಕ್ಷಣೆಯ ಮಾರ್ಗದಲ್ಲಿ ನಡೆಸ್ತಾರೆ. ಆತನು ನಮ್ಮಲ್ಲಿ ಒಂದು ಜಯ ಧ್ವಜವಾಗಿ ನಮ್ಮನ್ನ ನಡೆಸುವವರಾಗಿದ್ದಾರೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನ್ಗೆ ಸ್ತೋತ್ರ. ಈ ವಾಕ್ಯ ಭಾಗ ಸಂದೇಶವನ್ನ ನೋಡ್ತಾ ಇರುವ ಜನಗಳು ನೀವು ಮುಟ್ರಿ, ಅವರ ಜೀವಿತಗಳಲ್ಲಿ ನೀನು ಕ್ರಿಯೆ ಮಾಡಿ ಸ್ವಾಮಿ. ಎಲ್ಲ ಸೈತಾನನ ಆಯುಧಗಳಿಂದ ನಿನ್ನ ಮಕ್ಕಳನ್ನ ಬಿಡುಗಡೆ ಮಾಡಿ ಒಂದು ಭರವಸೆಯಲ್ಲಿ ನಡೆಸಿರಿ, ಒಂದು ರಕ್ಷಣೆಯಲ್ಲಿ ನಡೆಸಿರಿ. ನಿಮ್ಮ ನಾಮಕ್ಕೆ ಸ್ತೋತ್ರ ರಾಜ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.